ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಪವಾದ ಹೊತ್ಕೊಂಡೇ ಬದುಕಬೇಕಾ? ಹತ್ತೂರಿಗೆ ತೀರ್ಪು ಕೊಡೋ ವಂಶ ನಮ್ದು. ನನ್ನ ತಂಗಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂತಂದ್ರೆ ಈ ಚೇರ್ಮನ್ ಪಟ್ಟ ಇದ್ದು ಏನೂ ಪ್ರಯೋಜನ ಇಲ್ಲ ತಾತ. ನಾವು ನ್ಯಾಯ ಕೊಡಿಸಿದ್ರು ಕೊಡಿಸದೇ ಇದ್ರು ಇದು ಸುಳ್ಳು ಆರೋಪ ಅಂತ ಊರಿಗೆ ಗೊತ್ತು ಕಣೋ. ಆದರೆ ಪಂಚಾಯತಿ ಕೇಳೋದು ಸಾಕ್ಷಿ ತಾತ. ನನ್ನ ತಂಗಿ ನಿರಪರಾಧಿ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಈಗ ನಾವು ಆತ್ರಪಟ್ಟು ಪದ್ಮಿನಿನ ಕರ್ಕೊಂಡು ಬಂದ್ಬಿಟ್ರೆ ಅಲ್ಲಿ ನಡೆದಿರೋ ನಿಜ ಘಟನೆ ಏನು ಅಂತ ನಮಗೆ ತಿಳ್ಕೊಳ್ಳೋದಕ್ಕಾಗೋದೇ ಇಲ್ಲ. ಸತ್ಯನ ನಾವೇ ಸಮಾಧಿ ಮಾಡಿದಾಗತ್ತೆ. ಪದ್ಮಿನಿಗೆ ಗರ್ಭಪಾತ ಸ್ವಾಭಾವಿಕವಾಗಿ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇವರು ದೂರು ಕೊಡೋದನ್ನು ನೋಡಿದ್ರೆ ಇಲ್ಲಿ ಏನೋ ಕುತಂತ್ರ ನಡೆದಿದೆ ಅನ್ನೋದು ನನಗೆ ಮನದಟ್ಟಾಗಿ ಹೋಗಿದೆ. ಅದಕ್ಕೆ ವಿಚ್ಛೇದನದ ತೀರ್ಪು ಕೊಡೋದಕ್ಕೆ ನಾನು 6 ತಿಂಗಳು ಸಮಯ ಕೇಳಿದ್ದೀನಿ. ಅಷ್ಟರಲ್ಲಿ ಪದ್ಮಿನಿ ಗರ್ಭಪಾತಕ್ಕೆ ಕಾರಣ ಯಾರು ಅಂತ ತಿಳ್ಕೋಬೇಕು. ಇಂಥ ಪಾಪದ ಕೆಲಸ ಮಾಡಿದ್ಯಾರು? ಯಾರಿದಕ್ಕೆ ಕುಮ್ಮಕ್ಕು ಕೊಟ್ಟರು? ಅದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅಂತ ನಾನು ಕಂಡು ಹಿಡಿತೀನಿ. ನೀನ್ ಹೇಳೋದೇನೋ ಸರಿ, ಆದ್ರೆ ಅಲ್ಲಿವರೆಗೂ ಆ ಮನೇಲಿ ಪದ್ಮಿನಿ ಬದುಕಿರ್ಬೇಕಲ್ಲಪ್ಪ. ಈಗಾಗ್ಲೇ ಮಗುನ್ ಸಾಯಿಸಿದಾರೆ. ಏನಾದ್ರೂ ಆದ್ರೆ ಏನಪ್ಪ ಗತಿ? ಅವಳಿಗೀಗ ಏನಾದರೂ ಆದರೆ ಎಲ್ಲ ಅವ್ರ ತಲೆ ಮೇಲೆ ಬರುತ್ತೆ ಅಂತ ಅವ್ರಿಗೂ ಭಯ ಇರುತ್ತೆ ಅಜ್ಜಿ. ನಮ್ಮ ಮೇಲೆ ಪ್ರತಿಕಾರದ ಸೇಡು ತೀರಿಸ್ಕೊಳ್ಳೋದಕ್ಕೆ ಮೊದಲು ಅವರು ನೇರವಾಗಿ ಹೊಡೆದಾಡ್ತಾ ಇದ್ರು. ಈಗ ಅವ್ರ ವರ್ಷನ ಬದಲಾಯಿಸ್ಕೊಂಡಿದ್ದಾರೆ. ಪದ್ಮಿನಿಗೆ ಹೊಡೆದು ಚಿತ್ರಹಿಂಸೆ ಕೊಡ್ತಾ ಇದ್ರು. ಈಗ ಮುದ್ದು ಮಾಡೋ ಥರ ನಾಟಕ ಆಡಿ ಒಳ್ಳೆಯವ್ರ ಥರ ವೇಷ ಹಾಕೊಂಡು ಬೆನ್ನ ಹಿಂದೆ ಚೂರಿ ಹಾಕ್ತಾ ಇದ್ದಾರೆ. ಊರು ಜನರ ಮುಂದೆ ಅವರು ಮಾಡೋ ತಪ್ಪುಗಳು ಕಾಣಿಸ್ಬಾರ್ದು. ಆದರೆ ಆ ತಪ್ಪುಗಳ ಆರೋಪ ಮಾತ್ರ ನಮ್ಮ ಮೇಲೆ ಬರಬೇಕು. ಇದು ಅವರ ಹೊಸ ಕುತಂತ್ರ. ಹಾಗಾಗಿ ಪದ್ಮಿನಿಗೆ ಅವರು ದೈಹಿಕವಾಗಿ ಯಾವ ರೀತಿಯಲ್ಲೂ ಚಿತ್ರಹಿಂಸೆ ಕೊಡಲ್ಲ ಅಜ್ಜಿ. ನೀವೇನು ಯೋಚನೆ ಮಾಡಬೇಡಿ. ಅವ್ರು ಹೊಡೆದಿರೋ ಬಾಣನ ತಿರುಗಿಸಿ ಅವರಿಗೆ ಹೇಗೆ ಹೊಡಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೊಡಿತೀನಿ, ಮುಟ್ಟು ನೋಡ್ಕೊಳ್ಳೋ ಹಾಗೆ ಹೊಡಿತೀನಿ. ಪದ್ಮಿನಿ, ಯಾಕಲ್ಲಿ ನಿಂತ್ಬಿಟ್ಟೆ? ಬಾ ಒಳಗೆ. ಪದ್ಮಿನಿ, ಯಾಕಮ್ಮ? ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾ ಒಳಗೆ. ಅಜ್ಜಿ, ಸಮಾಜದಲ್ಲಿ ನನ್ನ ಮಗುಗೊಂದು ಗುರುತು ಸಿಗ್ಬೇಕು ಅಂತ ಮೊದಲನೇ ಸಾರಿ ಈ ಮನೆ ಹೊಸಲ್ ದಾಟಿ ಒಳಗ್ ಬಂದೆ. ನಕುಲ್ ನನ್ನ ಪ್ರೀತಿಸಿದ್ನೋ ಅಥವಾ ಪ್ರೀತಿಸೋ ಥರ ನಾಟಕ ಆಡಿದ್ನೋ ಗೊತ್ತಿಲ್ಲ. ಆದ್ರೆ ನಾನು ನಿಜವಾಗ್ಲೂ ಅವನನ್ನು ಪ್ರೀತಿಸಿದ್ದೆ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇತ್ತು. ಯಾವತ್ತಾದ್ರೂ ಒಂದಿನ ನಮ್ಮಿಬ್ರಲ್ಲೂ ಮತ್ತೆ ಪ್ರೀತಿ ಚಿಗುರೊಡೆಯತ್ತೆ ಅಂತ
ಕಾಯ್ತಿದ್ದೆ. ಆದ್ರೆ ನನ್ ಗಂಡ ಅನ್ಸ್ಕೊಂಡವನು 4 ಜನದ ಮುಂದೆ ಇವಳು ನನಗ್ ಬೇಕಾಗಿಲ್ಲ, ಇವಳಿಂದ ನನಗ್ ಡಿವೋರ್ಸ್ ಬೇಕು ಅಂತ ಯಾವಾಗ ಪಂಚಾಯಿತಿ ಸೇರ್ಸದ್ನೋ ಆಗ್ಲೇ ನಮ್ಮಿಬ್ರು ಸಂಬಂಧ ಕಡ್ದೋಯ್ತು. ಈಗ ಈ ಮನೆಗೆ ಹೇಗ್ ಬರ್ಲಿ ಅಜ್ಜಿ? ಬೇಡದೆ ಬಂದವಳಿಗೆ ಯಾವತ್ತೂ ಬೆಲೆ ಇರಲ್ಲ. ನಾನಿನ್ನು ಈ ಮನೆಗೆ ಬರೋದಕ್ಕೆ ಯಾವ ಅರ್ಥನೂ ಇಲ್ಲ. ಪದ್ಮಿನಿ, ನಕುಲ್ಗೆ ನೀನ್ ಬೇಡಾಗಿರ್ಬೋದು, ನಿನಗೆ ನಕುಲ್ ಬೇಡ್ವಾ? ಹೇಳು. ನೀನ್ ಅವನ್ನ ಪ್ರೀತಿ ಮಾಡಿದ್ದು ಅವನ್ನ ಹೀಗೆ ಅರ್ಧ ದಾರಿನಲ್ಲಿ ಕೈ ಬಿಟ್ಟು ಹೋಗೋದಕ್ಕ? ಇದು ಸರಿ ಅನ್ಸತ್ತಾ? ಗಂಡ ಎಷ್ಟೇ ಕೆಟ್ಟವನಾಗಿರ್ಬೋದು, ಕಟಕನಾಗಿರ್ಬೋದು, ಆದ್ರೆ ಹೆಂಡತಿ ಆದವಳು ಗಂಡನ್ನ ತಿದ್ದಿ ತೀಡಿ ಸರಿಯಾದ ದಾರಿಯಲ್ಲಿ ತರೋ ಪ್ರಯತ್ನ ಪಡಬೇಕು. ನಿನ್ನ ಮಗು ಕಳ್ಕೊಂಡಿದ್ಯೇ ನಿಜ. ಈಗ ಈ ಮನೆ ಸಂಬಂಧನೂ ಕಳ್ಕೊಂಡ್ರೆ ನೀನ್ ಬದುಕೋದಿಕ್ಕೆ ಯಾವ ಕಾರಣ ಇರುತ್ತೆ ಹೇಳು? ನಿಮ್ ತಾತನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರನೇ ನಿನ್ನನ್ನ ದಾಳವಾಗಿ ಉಪಯೋಗಿಸ್ಕೊಂಡ್ರು. ಅಂಥವ್ರ ಮುಂದೆ ಸೋಲು ಒಪ್ಕೊಂಡು ನೀನ್ ಹಾಗೆ ವಾಪಸ್ ಹೋಗ್ಬಿಡ್ತೀಯಾ? ಇವ್ರಿಗೆಲ್ಲ ತಕ್ಕ ಪಾಠ ಕಲಿಸ್ಬೇಕು ಅಂತ ನಿನಗನ್ನಿಸ್ತಾ ಇಲ್ವಾ? ಇಷ್ಟು ದಿನ ನಿನ್ ಮಗುಗೋಸ್ಕರ ಎಲ್ಲ ಸಹಿಸ್ಕೊಂಡಿದ್ದೆ ಅಂತ ನನಗೆ ಗೊತ್ತು. ಆ ಸಹನೆ ಮುಂದೆ ಒಂದು ಸಮರ ಇದೆ ಅನ್ನೋದು ಇವರು ಗೊತ್ತಾಗೋದು ಬೇಡವಾ? ಈ ಮದುವೆ ಅನ್ನೋದು ಸ್ವರ್ಗದಲ್ಲಿ ಮೊದಲೇ ನಿಶ್ಚಯ ಆಗೋಗಿರುತ್ತೆ. ಯಾವತ್ತು ನಕುಲ್ ನಿನ್ ಕೊರಳಿಗೆ ತಾಳಿ ಕಟ್ಟಿದ್ನೋ ಆವತ್ತೇ ನೀನ್ ಈ ಮನೆಗೆ ಸೊಸೆ ಆಗೋದೆ. ನೀನು ಈ ಮನೆಗೆ ಯಜಮಾನಿ ಆಗ್ಬಿಟ್ಟೆ.